ಶ್ರೀ ರಾಘವೇಂದ್ರಾಯ ನಮಃ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಸಾಲದ ಬಾಧೆ ಇರಲಿ ಅಥವಾ ನೆಮ್ಮದಿ ಇಲ್ಲದೆ ನಿದ್ರೆ ಬರದೇ ಇರಲಿ, ಸಾಕ್ಷಾತ್ ಮಂತ್ರಾಲಯದ ರಾಯರು ನಮ್ಮನ್ನು ಕಾಯಲು ಸದಾ ಸಿದ್ಧರಾಗಿರುತ್ತಾರೆ. ವಿಶೇಷವಾಗಿ ಈ ಶುಕ್ರವಾರ ರಾತ್ರಿ ಅಥವಾ ಯಾವುದೇ ರಾತ್ರಿಯಾದರೂ ನೀವು ಮಲಗುವ ಮುನ್ನ ರಾಯರ ಮುಂದೆ ಮನಸ್ಸಿನಲ್ಲಿ ಈ ಒಂದು ಶಕ್ತಿಶಾಲಿ ಮಂತ್ರನ ಜಪನ ಮಾಡಿಬಿಟ್ಟು ಮಲ್ಕೊಳ್ಳಿ. ನಿಮ್ಮ ಜೀವನದ ಎಂತಹುದೇ ಕಠಿಣ ಸಮಸ್ಯೆಗಳಿದ್ದರೂ ಕೇವಲ 24 ಗಂಟೆಯಲ್ಲಿ ಅದಕ್ಕೆ ಪರಿಹಾರ ಸಿಕ್ಬಿಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಮಲಗುವ ಮುನ್ನ ಮಾಡಬೇಕಾದ ಆ ದಿವ್ಯ ಮಂತ್ರ ಪಠಣದ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಇನ್ನು ರಾತ್ರಿ ಸಮಯದ ಮಂತ್ರ ಜಪದ ಮಹತ್ವ. ಹಗಲು ಪೂರ್ತಿ ನಾವು ಕೆಲಸದ ಒತ್ತಡದಲ್ಲಿ ಇರ್ತೀವಿ, ಆದರೆ ರಾತ್ರಿ ಮಲಗುವ ಮುನ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಗುಪ್ತ ಮನಸ್ಸು ಅತ್ಯಂತ ಜಾಗೃತವಾಗಿರುತ್ತದೆ. ಈ ಸಮಯದಲ್ಲಿ ನಾವು ಮಾಡೋ ಪ್ರಾರ್ಥನೆ ನೇರವಾಗಿ ಮಂತ್ರಾಲಯದ ರಾಯರ ಸನ್ನಿಧಿಗೆ ತಲುಪುತ್ತದೆ. ರಾಯರು ಇಂದಿಗೂ ಸಜೀವವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಯಾರಿಗೆ ರಾತ್ರಿ ಕೆಟ್ಟ ಕನಸುಗಳು ಬೀಳುತ್ತವೋ, ಮನೆಯಲ್ಲಿ ನೆಗೆಟಿವ್ ಶಕ್ತಿ ಜಾಸ್ತಿ ಇದೆ ಅನಿಸುತ್ತೋ ಅಂಥವರು ಈ ಶುಕ್ರವಾರ ರಾತ್ರಿಯಿಂದ ಇದನ್ನು ಪ್ರಾರಂಭಿಸಿ. ನಿಮ್ಮ ಮನಸ್ಸಿನ ಎಲ್ಲ ಭಯ ದೂರ ಆಗಿ ಅದ್ಭುತವಾದ ನೆಮ್ಮದಿ ಸಿಗುತ್ತದೆ. ಜಪಿಸಬೇಕಾಗಿರುವ ಮಂತ್ರ ಮತ್ತು ಅದನ್ನ ಯಾವ ವಿಧಾನದಲ್ಲಿ ಜಪನ ಮಾಡಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಎಲ್ರಿಗೂ ಕೂಡ ತಿಳಿದಿದೆ, ಆದರೆ ಇವತ್ತು ರಾತ್ರಿ ಮಲಗುವ ಮುನ್ನ ನಾನು ನಿಮಗೆ ಹೇಳಿಕೊಡ್ತಿರುವ ಮಂತ್ರ ಸಾಮಾನ್ಯ ಮಂತ್ರ ಅಲ್ಲ. ಇದು ಸಾಕ್ಷಾತ್ ರಾಯರ ಕೃಪೆಯಿಂದ ಸಿದ್ಧವಾಗಿರುವ ಮಂತ್ರಾಲಯದ ಸಿದ್ಧ ಪುರುಷರು ಜಪಿಸುವ ಶ್ರೀ ರಾಘವೇಂದ್ರ ಏಕದಕ್ಷಾಕ್ಷರಿ ಮಂತ್ರ ಅಂತಲೇ ಹೇಳ್ಬೋದು. ಈ ಮಂತ್ರದಲ್ಲಿ ಕೇವಲ 11 ಅಕ್ಷರಗಳಿದ್ದು, ಇದರ ಒಂದೊಂದು ಅಕ್ಷರದಲ್ಲೂ ನಿಮ್ಮ ಕಷ್ಟಗಳನ್ನು ಸುಟ್ಟು ಭಸ್ಮ ಮಾಡುವ ಬ್ರಹ್ಮಾಂಡದ ಶಕ್ತಿ ಅಡಗಿದೆ. ಆ ರಹಸ್ಯ ಮಂತ್ರ ಇಲ್ಲಿದೆ. ಓಂ ಶ್ರೀ ರಾಘವೇಂದ್ರಾಯ ಸ್ವಾಮಿನೇ ನಮಃ. ಓಂ ಶ್ರೀ ರಾಘವೇಂದ್ರಾಯ ಸ್ವಾಮಿನೇ ನಮಃ ಅಂತ ನೀವು ಈ ಮಂತ್ರನ ಜಪನ ಮಾಡಬೇಕು. ಈ ಮಂತ್ರವನ್ನು ನೀವು 21 ಬಾರಿ ಜಪಿಸಬೇಕು. ಇದರ ಹಿಂದಿರುವ ಪವಾಡ ಏನು ಅಂದರೆ, ನಾವು ರಾಘವೇಂದ್ರಾಯ ಸ್ವಾಮಿನೇ ನಮಃ ಎಂದು ಜಪಿಸಿದಾಗ ರಾಯರನ್ನು ನಮ್ಮ ಮನೆಯ ಯಜಮಾನ ಮತ್ತು ನಮ್ಮ ಗುರು ಎಂದು ಪೂರ್ತಿಯಾಗಿ ಒಪ್ಪಿಕೊಂಡಂತೆ ಆಗುತ್ತದೆ. ಇನ್ನು ರಾತ್ರಿಯ ಪ್ರಶಾಂತ ಸಮಯದಲ್ಲಿ ಈ ಮಂತ್ರದ ಧ್ವನಿ ತರಂಗಗಳು ನಿಮ್ಮ ಮನೆಯ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರವೇಶಿಸಿದಾಗ ನಿಮ್ಮ ಜಾತಕದಲ್ಲಿರುವ ಗುರುದೋಷ ಆಗಿರ್ಬೋದು, ರಾಹುಕೇತು ದೋಷಗಳಾಗಿರ್ಬೋದು ತಕ್ಷಣ ಶಾಂತವಾಗುತ್ತವೆ. ಇನ್ನು ಮರುದಿನ ಬೆಳಿಗ್ಗೆ ಏಳುವಷ್ಟರಲ್ಲಿ ನಿಮ್ಮ ಸಾಲದ ಬಾಧೆ ತೀರಲು ಹೊಸ ದಾರಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ರಾಯರು ಸ್ವತಃ ನಿಮ್ಮ ಕನಸಿನಲ್ಲಿ ಬಂದು ಅಭಯಹಸ್ತ ನೀಡುತ್ತಾರೆ. ಇನ್ನು ಮಂತ್ರ ಜಪಿಸಲು ಇರುವ ಅತ್ಯಂತ ಉತ್ತಮವಾದ ಸಮಯ ಯಾವುದು ಮತ್ತು ಇದರ ಲಾಭಗಳೇನು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತ 3:45 5:15 ಒಳಗಡೆ ನೀವು ಈ ಮಂತ್ರನ ಜಪನ ಮಾಡ್ಬೋದು. ಇದರಿಂದ ಆಗುವಂಥ ಲಾಭ ಏನು ಅಂದರೆ, ಈ ಸಮಯದಲ್ಲಿ ಪ್ರಕೃತಿಯು ಅತ್ಯಂತ ಪ್ರಶಾಂತವಾಗಿರುತ್ತದೆ ಮತ್ತು ಧನಾತ್ಮಕ ತರಂಗಗಳು ಹೆಚ್ಚಿರುತ್ತವೆ. ಈ ಮುಹೂರ್ತದಲ್ಲಿ ಮಂತ್ರ ಜಪಿಸುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ಜಾತಕದಲ್ಲಿ ಎಂತಹುದೇ ಕಠಿಣ ಸೂರ್ಯ ಮತ್ತು ಗುರುದೋಷಗಳು ನಿವಾರಣೆಯಾಗುತ್ತವೆ. ಇನ್ನು ಎರಡನೆಯದು ಸಾಯಂಕಾಲದ ಪ್ರಾದೋಷ ಕಾಲ 6 ಗಂಟೆಯಿಂದ 7:15 ಸಮಯದಲ್ಲಿ ನೀವು ಮಂತ್ರನ ಜಪನ ಮಾಡ್ಬೋದು. ಇದರಿಂದ ಆಗುವ ಲಾಭ, ಮನೆಯಲ್ಲಿ ದೀಪ ಹಚ್ಚುವ ಈ ಸಮಯದಲ್ಲಿ ಮಂತ್ರ ಜಪಿಸುವುದರಿಂದ ಮನೆಯಲ್ಲಾಗುವ ವಿನಾಕಾರಣ ಜಗಳಗಳು ನಿಲ್ಲುತ್ತವೆ. ನೆಗೆಟಿವ್ ಎನರ್ಜಿ, ನೆಗೆಟಿವ್ ಶಕ್ತಿಯಾಗಿರ್ಬೋದು ಅಥವಾ ನರದೃಷ್ಟಿ ದೋಷಗಳಾಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಯಾವುದಾದ್ರೂ ಕೂಡ ತಕ್ಷಣ ದೂರ ಆಗುತ್ತವೆ. ಇನ್ನು ಮೂರನೆಯದಾಗಿ ರಾತ್ರಿ ಮಲಗುವ ಮುನ್ನ ಅಂದರೆ 9:30 ನಂತರ ಜಪನ ಮಾಡಬೇಕು. ನೀವು 9:30 ಒಳಗಡೆ ಮಾಡೋ ಹಾಗಿಲ್ಲ, 9:30 ಆದಮೇಲೆ ನೀವು ಇದನ್ನ ಮಾಡೋ ಅಂಥದ್ದು. ಇದರಿಂದ ಆಗುವ ಲಾಭ ಏನು ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜಾಗೃತವಾಗಿರುವ ಸಮಯವಿದು. ಈ ಸಮಯದಲ್ಲಿ ಮಂತ್ರ ಜಪಿಸಿ ರಾಯರಿಗೆ ಶರಣಾಗಿ ಮಲಗುವುದರಿಂದ ಕೆಟ್ಟ ಕನಸುಗಳು ಬೀಳುವುದು ನಿಲ್ಲುತ್ತದೆ. ಇನ್ನು ಮನಸ್ಸಿನ ಭಯ ಆತಂಕಗಳು ದೂರವಾಗಿ ನೆಮ್ಮದಿಯ ನಿದ್ರೆ ಬರುತ್ತದೆ. ಮುಖ್ಯವಾಗಿ ಕಠಿಣ ಸಾಲದ ಬಾಧೆಗಳು
ತೀರಲು ರಾಯರು 24 ಗಂಟೆಯಲ್ಲಿ ಹೊಸ ದಾರಿಯನ್ನೇ ತೋರಿಸಿ ಬಿಡುತ್ತಾರೆ. ಮಂತ್ರ ಜಪ ಮಾಡಬೇಕಾದ್ರೆ ನಾವು ಪಾಲಿಸಬೇಕಾಗಿರುವಂಥ 5 ನಿಯಮಗಳನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಶುದ್ಧತೆ ಅತ್ಯಗತ್ಯ, ಅಂದರೆ ಶುದ್ಧತೆ ತುಂಬಾ ಮುಖ್ಯ. ಮಂತ್ರ ಜಪಿಸುವ ಮುನ್ನ ಕೈಕಾಲನ್ನ ತೊಳ್ಕೊಂಡು ಮುಖನ ತೊಳ್ಕೊಂಡು ತಣ್ಣೀರಿಂದ ತೊಳೆದುಕೊಳ್ಬೇಕು. ಮತ್ತು ಬಾಯಿನ ಮುಕ್ಕಳಿಸಿ ಶುದ್ಧವಾಗಿರಬೇಕು. ಮೈಲಿಗೆ ಸಮಯದಲ್ಲಿ, ಅಂದರೆ ಸೂತಕ ಆಗಿರ್ಬೋದು, ಮುಟ್ಟಾದಾಗ ಆಗಿರ್ಬೋದು, ಅಥವಾ ನೀವು ನಾನ್ ವೆಜ್ ತಿಂದಾಗ ಆಗಿರ್ಬೋದು, ಮನೆಯಲ್ಲಿ ಮಾಡಿರುವಾಗ ಆಗಿರ್ಬೋದು, ಮಾನಸಿಕವಾಗಿಯೂ ಕೂಡ ಈ ಮಂತ್ರನ ನೀವು ಜಪನ ಮಾಡಬಾರ್ದು. ಇನ್ನು ಎರಡನೇದಾಗಿ ಆಸನವನ್ನು ಬಳಸಬೇಕು. ಎಂದಿಗೂ ಕೂಡ ನೀವು ಬರೀ ನೆಲದ ಮೇಲೆ ಅಯ್ಯೋ ಬಿಡು ಹೇಳ್ಬಿಡೋಣ ಎಲ್ಲಾದ್ರೇನು ಅಂದ್ಕೊಂಡು ಬರೀ ನೆಲದ ಮೇಲೆ ಕೂತ್ಕೊಬಿಡೋದು ಅಥವಾ ನಿಂತ್ಕೊಂಡೇ ಮಂತ್ರನ ಜಪ ಮಾಡೋದಕ್ಕೆ ಹೋಗಬಾರ್ದು. ನೆಲದ ಮೇಲೆ ಒಂದು ಸಣ್ಣದಾದ ಚಾಪೆನಾರು ಹಾಕೋಬೋದು, ಅಥವಾ ಹಾಸಿಗೆ ಮೇಲಾರು ನೀವು ಕುತ್ಕೊಂಡು ಹೇಳ್ಬೋದು. ಇಲ್ಲಾಂದರೆ ಒಂದು ಮಣೆನ ಹಾಕ್ಕೊಂಡು ನೀವು ಕುತ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈ ಜಪದ ಪುಣ್ಯ ಶಕ್ತಿ ಏನಿದೆ ಅದು ಭೂಮಿ ಹೀರ್ಕೊಳ್ಬಿಡುತ್ತೆ ಅಂತಾರೆ, ಅದಕ್ಕೋಸ್ಕರ. ಇನ್ನು ಮೂರನೇದಾಗಿ ನಿಮಗೆ ದಿಕ್ಕಿನ ಜ್ಞಾನನೂ ಕೂಡ ಇರಬೇಕು. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೇಳ್ಬಿಡೋದಲ್ಲ. ಮಂತ್ರ ಜಪಿಸುವಾಗ ನಿಮ್ಮ ಮುಖವು ಪೂರ್ವ ದಿಕ್ಕಿಗೆ, ಅಂದರೆ ಈಸ್ಟ್ ಫೇಸ್ ಆಗಿ ಇರಬೇಕು, ಅಥವಾ ಉತ್ತರ ದಿಕ್ಕಿಗೆ, ನಾರ್ತ್ ವೆಸ್ಟ್ ಆಗಿ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ ದಿಕ್ಕಿಗೆ ಮುಖನ ಮಾಡಿಕೊಂಡು ನೀವು ಜಪನ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ನಿಮ್ಗೆ ಹಂಗೂ ಕನ್ಫ್ಯೂಷನ್ ಆಯಿತಾ, ನಿಮ್ಮ ದೇವ್ರ ಮನೆ ಯಾವ ದಿಕ್ಕಿಗಿದೆ, ಯಾವ ಡೋರ್ ಇದೆ, ಆ ಡೋರ್ಗೆ ನೀವು ಕೂತ್ಕೊಂಡು ನೀವು ಮಂತ್ರನ ಜಪನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಸಂಖ್ಯೆಯ ಮಿತಿ ಇರಬೇಕು. ಸುಮ್ಮನೆ ಎಷ್ಟೋ ಕನ್ಫ್ಯೂಷನ್ ಆಗೋಯ್ತು, ಎಷ್ಟೋ ಹೇಳ್ದೆ ಬಿಡು ಡೈಲಿ ಹೇಳ್ತಾ ಇದ್ದೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ನೀವು ದಯವಿಟ್ಟು ಜಪನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟು ಸಂಖ್ಯೆಯಲ್ಲಿ ನಾವು ಮಂತ್ರ ಜಪಿಸ್ಬೇಕು ಅಂತ ಕಟ್ಟುನಿಟ್ಟಾಗಿ ಆಲ್ರೆಡಿ ತಿಳಿಸ್ಬಿಟ್ಟಿರ್ತಾರೆ, ನಾವು ಅದನ್ನು ತಿಳ್ಕೊಂಡೇ ಮಾಡಬೇಕು. ಅದಕ್ಕೇನೆ ಇನ್ನು ಮಂತ್ರನ ಕನಿಷ್ಠ 11 ಬಾರಿ ಆದರೂ ಹೇಳ್ಬೋದು, 21 ಬಾರಿ ಅಥವಾ 108 ಬಾರಿ ಲೆಕ್ಕದಲ್ಲೇ ನೀವು ಜಪನ ಮಾಡಬೇಕು. ಜಪಿಸುವಾಗ ನಿಮ್ಮ ವಾಯ್ಸು ತುಂಬ ಜೋರಾಗಿ ಇರಬಾರ್ದು. ನಿಮ್ಮ ತುಟಿಗಳು ಮಾತ್ರ ನಿಧಾನವಾಗಿ ಚಲಿಸುತ್ತಾ ಮನಸ್ಸಿನ ಒಳಗಡೆ ರಾಯರ ಬೃಂದಾವನವನ್ನು ಧ್ಯಾನಿಸಬೇಕು. ನೀವು ಸುಮ್ಮನೆ ಬ್ಲೈಂಡಾಗಿ ಏನೇನೋ ಯೋಚನೆಗಳನ್ನ ತಲೆಯಲ್ಲಿ ತುಂಬಿಕೊಂಡು ಜಪನ ಮಾಡಬೇಡಿ. ರಾಯರನ್ನು ಕಣ್ಮುಂದೆ ತಂದ್ಕೊಳ್ಳಿ. ರಾಯರ ಬೃಂದಾವನನ ನೆನೆಸ್ಕೊಂಡು ನಿಮ್ಮ ಮನಸ್ಸಲ್ಲಿ ಆರಾಧನೆನ ಮಾಡ್ಕೋತಾ ಈ ಮಂತ್ರನ ಜಪನ ಮಾಡಬೇಕು. ಇನ್ನು 5ನೇದಾಗಿ ಬಲ ಹಸ್ತದ ಮುದ್ರೆ, ಅಂದರೆ ರಾತ್ರಿ ಹಾಸಿಗೆ ಮೇಲೆ ಮಲಗುವ ಮುನ್ನ ಜಪಿಸುವಾಗ ನಿಮ್ಮ ಬಲಗೈ ಏನಿರುತ್ತೋ ಆ ಬಲಗೈನ ಇನ್ನು ಎಡಗಡೆ ಇರೋವಂಥ ಹೃದಯದ ಮೇಲೆ ನೀವು ಇಟ್ಕೊಂಡು ಜಪನ ಮಾಡೋದ್ರಿಂದ ನಿಮಗೆ ಶೀಘ್ರವಾಗಿ ಫಲ ನೀಡುವಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಬರ್ಬೋದು, ಅಕ್ಕ ಕೇವಲ ರಾತ್ರಿ ಮಲಗುವ ಮುನ್ನ ಈ ಮಂತ್ರ ಜಪಿಸಿದರೆ 24 ಗಂಟೆ ಒಳಗೆ ಹೇಗೆ ಪವಾಡ ಆಗುತ್ತೆ ಅಂತ. ಇದರ ಹಿಂದಿರುವ ಅಸಲಿ ರಹಸ್ಯನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಕೇಳಿ. ನಾವು ರಾತ್ರಿ ಪ್ರಶಾಂತವಾಗಿ ಮಲಗುವಾಗ ನಮ್ಮ ಜಾಗೃತ ಮನಸ್ಸು ನಿದ್ರೆಗೆ ಜಾರುತ್ತದೆ. ಆದರೆ ನಮ್ಮ ಸಬ್ಕಾನ್ಷಿಯಸ್ ಮನಸ್ಸು ಅದು ಬ್ರಹ್ಮಾಂಡ ಶಕ್ತಿಯೊಂದಿಗೆ ಕನೆಕ್ಟ್ ಆಗಿರುತ್ತಂತೆ. ರಾಯರ ಈ ಏಕಾದಶಾಕ್ಷರಿ ಮಂತ್ರವನ್ನು ನಾವು 21 ಬಾರಿ ಜಪಿಸಿದಾಗ, ನಮ್ಮ ಕಷ್ಟಗಳನ್ನು ರಾಯರ ಪಾದಕ್ಕೆ ಒಪ್ಪಿಸಿ ಮಲಗಿದಾಗ ಸೂಚನೆಗಳನ್ನ ನೀಡ್ತಾರೆ. ಅಂದರೆ ವರ್ಷಗಳಿಂದ ತೀರದ ಸಾಲದ ಸಮಸ್ಯೆ ಆಗಿರ್ಬೋದು, ಅದಕ್ಕಿದ್ದಕ್ಕಿದ್ದಂತೆ ದುಡ್ಡು ಹೊಂದಿಸುವ ದಾರಿ ಸಿಗುತ್ತೆ. ಇದರಲ್ಲಿ ನೀವು ಎಕ್ಸಾಂಪಲ್ ತಿಳ್ಕೊಬೋದು. ಎಷ್ಟೊಂದು ಜನ, ಅಂದರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ, ನಾನು ಪೂಜೆನ ಮಾಡಿದ್ದೀನಿ ಬಟ್ ಯಾವುದೇ ರೀತಿ ನನಗೆ 24 ಗಂಟೆ ಒಳಗಡೆ ಯಾವುದೂ ನನಗೆ ಸಕ್ಸಸ್ ಆಗಿಲ್ಲ ಅಂತ. ಇವಾಗ ನಿಮ್ಮ ಕಷ್ಟ, ಇವಾಗ ಸಾಲ ತೀರಬೇಕು ಅಂದಿದ ತಕ್ಷಣ ನಾಳೆ ದಿವಸ ಅವ್ರು 24 ಗಂಟೆ ಆದಮೇಲೆ ಫೋನ್ ಮಾಡಿಬಿಟ್ಟು ಇಲ್ಲ ನಿನ್ನ ಸಾಲ ಎಲ್ಲ ತೀರೋಯ್ತಪ್ಪ ನೀನೇನು ಕೊಡಬೇಡ ಅಂತ ಹೇಳೋದಕ್ಕೆ ಬರೋದಿಲ್ಲ. ನೀವು ಇಲ್ಲೇ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದು. ಸಾಲ ತೀರೋಗೋದಿಲ್ಲ, ಸಾಲ ತೀರಿಸೋದಕ್ಕೆ ಹೊಸ ದಾರಿನ ರಾಯರು ಸೃಷ್ಟಿ ಮಾಡಿಕೊಡ್ತಾರೆ. ನೀವು ಮತ್ತು ನಿಮ್ಮ ಉದ್ಯೋಗ ಆಗಿರ್ಬೋದು, ವ್ಯಾಪಾರದಲ್ಲಿ ದೊಡ್ಡ ತೊಂದರೆಗಳೇನಾದರೂ ಇದ್ದರೆ ತಾವಾಗಿಯೇ ಬಗೆಹರಿಸ್ಬೋದು, ಅಥವಾ ಬಗೆಹರಿಯೋಕ್ಕೆ ದಾರಿನ ತೋರಿಸೋವಂಥದ್ದು. ಇನ್ನು ನಿಮ್ಮ ಮನಸ್ಸಿನಲ್ಲಿದ್ದ ಭೀಕರ ಆತಂಕ, ಭಯ ದೂರ ಆಗಿ ಮರುದಿನ ಬೆಳಗ್ಗೆ ನಿಮ್ಮಲ್ಲಿ ಅದ್ಭುತವಾದ ಧೈರ್ಯ ಮೂಡಿರುತ್ತದೆ. ಇನ್ನು ನಡುರಾತ್ರಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ನಿಮಗೆ ಗಂಟೆ ಸದ್ದು ಕೇಳೋವಂಥ ಸದ್ದು ನಿಮಗೆ ಕೇಳಿಸ್ತು, ಅಥವಾ ಕನಸಿನಲ್ಲಿ ರಾಯರೇ ಬಂದು ಇಲ್ಲ ಯಾರೋ ಒಬ್ಬರು ವಯಸ್ಸಾದವ್ರ ಮೂಲಕ ಬಂದು ಮಂತ್ರಾಕ್ಷತೆ ನೀಡೋರು ಅಂದರೆ ಇದೆಲ್ಲವೂ ಕೂಡ ರಾಯರು ಕೊಡುವಂಥ ಮುನ್ಸೂಚನೆಗಳು ಅಂತಲೇ ಹೇಳ್ಬೋದು. ಇವತ್ತಿಂದನೇ ಶುರುನ ಮಾಡಿ ಮಲಗೋ ಮುನ್ನ ರಾಯರ ಈ ದಿವ್ಯ ನಾಮಸ್ಮರಣೆ ಮಾಡುತ್ತಾ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.